ಹಾಗೆ ಸಲ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿ8 ಇದನ್ನ ವಿಷಯ ಬಂದು ಬಿಗ್ ಬಾಸ್ ಸೀಸನ್ 11 ಕನ್ನಡ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಗೈಸ್, ಇದು ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ, 500 ಸಬ್ಸ್ಕ್ರೈಬರ್ಸ್ ಇನ್ 30 ಡೇಸ್. ಸೊ ನಿಮ್ಮ ಬೆಂಬಲ ನಮಗೆ ಬೇಕಾಗಿದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಷಯಕ್ಕೆ ಬಂದರೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಸೊ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ. ಸೊ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ. ಬಟ್ ನಿಮಗೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳಿಸಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ತಿಳಿಸ್ತೀನಿ ಗೈಸ್. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸೊ ಈ ವಾರ ಮೊದಲನೇ ಎಲಿಮಿನೇಷನ್ ಚೈತ್ರ ಅವರಾಗಿದ್ದಾರೆ. ಸೊ ಸಾಟರ್ಡೆ ಎಪಿಸೋಡು, ಲೈಕ್ ಸಾಟರ್ಡೆ ಲೈವ್ ಆಗಿ ಮಾಡ್ತಾರಲ್ಲ, ಆ ಅಪ್ಡೇಟ್ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ ಚೈತ್ರ ಅವರು ಮೊದಲನೇ ಸಾಟರ್ಡೆ ದಿವಸ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಸಾಟರ್ಡೆ ಎಪಿಸೋಡಲ್ಲಿ ಚೈತ್ರ ಅವರು ಎಲಿಮಿನೇಟ್ ಆಗಿದ್ದಾರೆ. ಬಟ್ ಸಂಡೇ ಎಪಿಸೋಡು ಟೈಮಿಂಗ್ಸ್ ಎಷ್ಟು ಗಂಟೆ ಅಂದರೆ 10 ಗಂಟೆಯಿಂದ 11 ಗಂಟೆ ಗಂಟ ನಡೆಯುತ್ತೆ ರಾತ್ರಿ. ಸೊ ಅದರಿಂದ ರಾತ್ರಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂದರೆ ಅದು 100% ಆಗ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆಗ್ತಾರೆ ರಾತ್ರಿ ಯಾರಾಗ್ತಾರೆ ಅಂದರೆ ಅದು ಭವ್ಯ ಗೌಡ ಅವರು ಆಗ್ತಾರೆ. ಸೊ ನೀವೆಲ್ಲ ಕೇಳ್ಬೋದು ಅವರು ಸೇಫ್ ಆಗಿದ್ದಾರೆ ಅಂತ. ಬಟ್ ಅವರು ಹನುಮಂತು ಅವ್ರಿಗೆ ಹೊಡೆದಿದ್ರ ಕಾರಣ ಇವ್ರನ್ನ ಮನೆಯಿಂದ ಆಚೆ ಕಳಿಸ್ಬೋದು ಅಂತ ಅಪ್ಡೇಟ್ ಬಂದಿದೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಇವರೇನೆ ಹೋಗೋದು ಅಂತ ಸ್ವಲ್ಪ ಅಪ್ಡೇಟ್ ಬಂದಿದೆ. ಸೊ ಆದ್ದರಿಂದ ಭವ್ಯ ಗೌಡ ಅವರು ಎರಡನೇ ಎಲಿಮಿನೇಟ್ ಆಗ್ಬೋದು ಅಂತ ಅನಿಸುತ್ತೆ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಗೈಸ್. ಸೊ ಈ ವಾರ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇವರಿಬ್ಬರೇ ಎಲಿಮಿನೇಟ್ ಆಗ್ಬೋದು ಅಂತ. ಸೊ ಆದ್ದರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬೇಗನೆ ಅಪ್ಡೇಟ್ ತಿಳಿಸಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭವ್ಯ ಗೌಡನೇ ಏನಾದ್ರು ನಾಮಿನೇಟ್ ಆಗಿದ್ದರೆ ನಿಮಗೆ ನಾನು ಶಾರ್ಟ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಭವ್ಯ ಗೌಡನ ಇಲ್ಲ ಬೇರೆಯವರ ಅಂತ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಅಪ್ಡೇಟು ಬರ್ತಾ ಇರುತ್ತೆ. ಯಾರೆಲ್ಲ ಭವ್ಯ ಗೌಡ ಅವರ ಫ್ಯಾನು ದಯವಿಟ್ಟು ಬ್ಲೂ ಹಾರ್ಟ್ನ ಕಮೆಂಟ್ ಮಾಡಿ ಗೈಸ್. ನೋಡೋಣ ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ. ಸೊ ಕಮೆಂಟ್ ಮಾಡಿ ಗೈಸ್.